ಹಾಯ್ ಫ್ರೆಂಡ್ಸ್, KSRTCಯ ಇನ್ನೊಂದು ಲಿಸ್ಟ್ ಕೂಡ ಚಾಲನಾ ವೃತ್ತಿ ಪರೀಕ್ಷೆಯ ಇನ್ನೊಂದು ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ಫ್ರೆಂಡ್ಸ್. ಹಿಂದಿನ ವಿಡಿಯೋದಲ್ಲಿ ಅವರು ಏಪ್ರಿಲ್ 11ನೇ ತಾರೀಕಿನಿಂದ ಮೇ 10ನೇ ತಾರೀಕಿನವರೆಗಿನ ಲಿಸ್ಟ್ ಹಾಕಿದರು. ಬಟ್ ಈಗ ಇಲ್ಲಿ ವೆಬ್ಸೈಟ್ನಲ್ಲಿ ಅವರು ಪ್ರಕಟ ಮಾಡಿದ್ದಾರೆ. ನೀವು ಇಲ್ಲಿ ನೋಡಬಹುದು. ನೋಡಿ, 15/4/2025ರಿಂದ 8/5/2025ರವರೆಗೆ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಬೇಕಾದ ಅಭ್ಯರ್ಥಿಗಳ ಪಟ್ಟಿ ಅಂತ ನೋಡಿ. ಇಲ್ಲಿ ಅವರು ಒಂದು ಹೊಸ ಲಿಸ್ಟನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಗೊತ್ತಿಲ್ಲ, ಹಿಂದಿನ ಒಂದು ಸ್ವಲ್ಪ ದಿನ 2-3 ದಿನದ ಹಿಂದೆ ಅವರು ಇನ್ನೊಂದು ಲಿಸ್ಟ್ ಬಿಟ್ಟಿದ್ದರು. ಅದು 11ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೆ ಇತ್ತು. ಬಟ್ ಈ ಲಿಸ್ಟು 15ನೇ ತಾರೀಕಿನಿಂದ 8ನೇ ತಾರೀಕಿನವರೆಗೆ ಇದೆ. ವ್ಯೂ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಒಂದು PDF ಓಪನ್ ಆಗುತ್ತದೆ. ನೋಡಿ, ನೀವು ಇಲ್ಲಿ ನೋಡಬಹುದು 15/4/2025ರಿಂದ 8/5/2025ರವರೆಗೆ ಅಂತ ಇನ್ನೊಂದು ಲಿಸ್ಟ್ ಬಿಟ್ಟಿದ್ದಾರೆ. ಇಲ್ಲಿ ಅರ್ಜಿ ಸಂಖ್ಯೆ ಕೂಡ ಇದೆ. D20322220ನಿಂದ ಸ್ಟಾರ್ಟ್ ಆಗುತ್ತದೆ. ಇಲ್ಲಿ ಡೇಟ್ ಹಾಕಿದ್ದಾರೆ. ಅದೇ ರೀತಿ ನೀವು ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳಿ. ಹಿಂದೆ ನೀವು ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಬಟ್ ಸ್ಟಿಲ್ ಇನ್ನೊಂದು ಸಲ ಬೇಕಾದರೆ ನೀವು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಯಾಕಂದರೆ ಅವರು ಬೇರೆ ಒಂದು ಡೇಟ್ ಚೇಂಜಸ್ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತದೆ. ಯಾಕಂದರೆ ಅವರು ಬೇರೆ ಒಂದು ಡೇಟಿನ ಪ್ರಕಾರ ಲಿಸ್ಟನ್ನು ಹಾಕಿದ್ದಾರೆ. ಸೊ ಫ್ರೆಂಡ್ಸ್, ಯಾರು ಹಿಂದೆ ಆಲ್ರೆಡಿ ಯಾರ ಒಂದು ಕರೆಪತ್ರ ಡೌನ್ಲೋಡ್ ಆಗಿಲ್ಲ ಅಂಥವರು ಇನ್ನೊಂದು ಸಲ ನಿಮ್ಮ ಒಂದು ಕರೆಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿ. ಮೇ ಬಿ ನಿಮ್ಮ ಡೇಟ್ ಕೂಡ ಚೇಂಜಸ್ ಆಗಬಹುದು. ನೋಡಿ, 8ನೇ ತಾರೀಕಿನವರೆಗೆ ಇಲ್ಲಿ D2052-456ವರೆಗಿನ ಇದು ಒಂದು ಲಿಸ್ಟ್ ಆಗಿದೆ. 8ನೇ ತಾರೀಕಿನವರೆಗಿನ ಲಿಸ್ಟ್. ಸೊ ಫ್ರೆಂಡ್ಸ್, ನೀವು ಯಾರು ಹಿಂದೆ ಆಲ್ರೆಡಿ ಕರೆಪತ್ರ ಡೌನ್ಲೋಡ್ ಮಾಡಿಕೊಂಡಿದ್ದೀರಿ, ಆ ಹಿಂದಿನ ಒಂದು ಲಿಸ್ಟಿನ ಪ್ರಕಾರ ಬಟ್ ಇನ್ನೊಂದು ಲಿಸ್ಟ್ ಕೂಡ ಹಾಕಿದ್ದಾರೆ. ಸೊ ಫ್ರೆಂಡ್ಸ್, ನೀವು ಇನ್ನೊಂದು ಸಲ ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಮೇ ಬಿ ಸೇಮ್ ಡೇಟ್ ಕೂಡ ಆಗಬಹುದು, ಚೇಂಜಸ್ ಕೂಡ ಆಗಬಹುದು. ಸೊ ನಿಮ್ಮ ಒಂದು ಸೇಫ್ ಆ್ಯಂಡ್ ಸೈಡಿನ ಸಲುವಾಗಿ ನೀವು ಇನ್ನೊಂದು ಸಲ ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಏನಾದರೂ ನಿಮಗೆ ಡೌಟ್ ಇದ್ದರೆ ಫ್ರೆಂಡ್ಸ್, ನೀವು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಯಾಕಂದರೆ 10ನೇ ತಾರೀಕಿನವರೆಗೆ ಅದು ಒಂದು ಲಾಸ್ಟ್ ಲಿಸ್ಟ್ ಅಂತ ಹೇಳಿದರು. ಬಟ್ ನೋಡಿ, ಇವರು 8ನೇ ತಾರೀಕಿನವರೆಗಷ್ಟೇ ಲಿಸ್ಟ್ ಬಿಟ್ಟಿದ್ದಾರೆ. ಮೇ ಬಿ ಇನ್ನೊಂದು ಲಿಸ್ಟ್ ಕೂಡ ಇರಬಹುದು. ಯಾರು ಗೈರು ಹಾಜರಾದ ಅಭ್ಯರ್ಥಿಗಳ ಒಂದು ಲಿಸ್ಟ್ ಇದ್ದೇ ಇದೆ. ಬಟ್ ಕೆಲವಷ್ಟು ಅಭ್ಯರ್ಥಿಗಳ ಲಿಸ್ಟ್ ಕೂಡ ಮತ್ತೆ ಇರಬಹುದು, ಇನ್ನೊಂದು ಲಿಸ್ಟ್ ಕೂಡ ಬಿಡಬಹುದು. ಸೊ ಅದರ ಸಲುವಾಗಿ ಅವರು 8ನೇ ತಾರೀಕಿನವರೆಗಿನ ಅಷ್ಟೇ ಅವರು ಲಿಸ್ಟನ್ನು ಹಾಕಿದ್ದಾರೆ ಫ್ರೆಂಡ್ಸ್. ಸೊ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು.